ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ. ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಗೃಜ್ಜಯ ಮುನಿನ್ ಶ್ರೀಪಾದರತ್ಸನ್ಮಣಿನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹಾರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾನ್ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾಭಾರತಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ದಮಯಂತಿ ನಲನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಡಿದಳು. ಅಶ್ವಘೋಷ ಆ ವೇಗದಿಂದ ಬರುವುದು ಅದನ್ನು ನೋಡಿ ತನ್ನ ಶ್ಲೋಕಗಳಿಗೆ ಉತ್ತರವನ್ನು ಕೊಟ್ಟಿದ್ದು. ಈ ಅನೇಕ ಅಂಶಗಳನ್ನು ಗಮನಿಸಿ ಇವನು ನಲಮಹಾರಾಜನೇ ಇರಬಹುದು ಎಂಬುದಾಗಿ ನಿರ್ಣಯವನ್ನು ತೆಗೆದುಕೊಳ್ತಾ ಹೋಗ್ತಾ ಇದ್ದಾಳೆ. ಒಮ್ಮೆಲೆಗೆ ನಿರ್ಣಯವನ್ನು ತೆಗೆದುಕೊಳ್ಳೋದಿಲ್ಲ. ಅನೇಕ ಪ್ರಶ್ನೆಗಳನ್ನು ಮಾಡ್ತಾಳೆ, ಅನೇಕ ತರಹದ ಪರೀಕ್ಷೆಗಳನ್ನು ಮಾಡ್ತಾಳೆ. ದಮಯಂತ್ಯುವಾಚ ಗಚ್ಚ ಕೇಶಿನಿ ಜಾನೀಹಿ ಕಯೇಜ ರಥವಾಹಕಃ ಉಪವಿಷ್ಟೋ ರಥೋಪಸ್ಥೆ ವಿಕೃತೋ ಹ್ರಸ್ವಭಾವುಕಃ. ಕೇಶಿನಿ ಎನ್ನುವ ತನ್ನ ಅತ್ಯಂತ ಅಂತರಂಗದ ದಾಸಿಗೆ ಕರೆದು ಹೇಳ್ತಾಳೆ, ಕೇಶಿನಿ, ಆ ರಥಕಕ್ಷೆಯೊಳಗೆ ಅಶ್ವಶಾಲೆಯೊಳಗೆ ಆ ರಥದ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ಕುಳ್ಳಕ ಇದ್ದಾನೆ, ಹ್ರಸ್ವಭಾವ, ಸಣ್ಣ ಸಣ್ಣ ಕೈಗಳಿವೆ.
ಹೋಗು, ಅವನು ಯಾರು, ಏನು, ಎಂತು, ಅವನ ಹಿಂದಿನದು ಮುಂದಿನದು ಇತಿಹಾಸ ವೃತ್ತಾಂತವನ್ನು ಕೇಳಿಕೊಂಡು ಬಾ. ಯಾಕೆ ಅಂತಂದರೆ ಅತ್ರ ಮೇ ಮಹತಿ ಶಂಕಾ ಭವೇದೇಶ ನಲೋ ನೃಪ. ಇವನನ್ನು ನೋಡಿದ್ರೆ ಇವನು ನಲ ಮಹಾರಾಜನೇ ಇರಬಹುದೇನೋ ಅಂತ ಸಂಶಯ ಬರ್ತಾ ಇದೆ. ಅದು ಪರಿಹಾರವಾಗಬೇಕಲ್ಲ. ಯಾಕೆ ಸಂಶಯ ಅಂದರೆ ಮನಸ್ಸು ಹೃದಯ ಹೇಳ್ತಾ ಇದೆ ಇವನು ನಲ ಅಂತ, ಅವನ ರೂಪ ಹೇಳ್ತಾ ಇದೆ ಇವನು ನಲ ಅಲ್ಲ ಅಂತ. ಹಾಗಾಗಿ ಸ್ವಲ್ಪ ಗೊಂದಲವಾಗಿದೆ, ಹೋಗು ಅಂತ ಹೇಳಿದ. ಕೇಶಿನ್ಯುವಾಚ ಸ್ವಾಗತಂ ತೇ ಮನುಷ್ಯೇಂದ್ರ ಕುಶಲಂ ತೇ ಬ್ರವೀಮ್ಯಹಂ ದಮಯಂತ್ಯ ವಜಃ ಸಾಧು ನಿಬೋಧ ಪುರುಷರ್ಷಭ. ಏ ಪುಣ್ಯಾತ್ಮ, ನಿನಗೆ ಸ್ವಾಗತ. ದಮಯಂತಿ ನಿನ್ನ ಬಗ್ಗೆ ವಿಚಾರಿಸ್ಲಿಕ್ಕೆ ಹೇಳಿದ್ದಾರೆ, ಅದರಿಂದಾಗಿ ನಾನು ಬಂದಿದ್ದೇನೆ. ಕಲಾವೈ ಪ್ರಸ್ಥಿತ ಯೂಯಂ ಕಿಮರ್ಥಮಿಹ ಚಾಗತಾಃ. ಯಾವಾಗ ನಿಮ್ಮ ಊರಿನಿಂದ ಬಿಟ್ರಿ, ಯಾಕೆ ಇಲ್ಲಿಗೆ ಬಂದು ಹೇಳು ನೀನು ಅಂತ ಕೇಳಿದೆ. ಆಗ ಬಾಹುಕ ಮಾತನಾಡ್ತಾರೆ. ಶ್ರುತ ಸ್ವಯಂವರೋ ರಾಜ್ಞಾ ಕೌಸಲೇನ ಮಹಾತ್ಮನ ದ್ವಿತೀಯೋ ದಮಯಂತ್ಯ ವೈ ಭವಿತಾಶ್ವ ಇತಿ ದ್ವಿಜಾ. ನಾಳೆಯ ದಿನ ಬೆಳಗಿನ ಜಾವ ದಮಯಂತಿಯ ಎರಡನೆಯ ಸ್ವಯಂವರವಿದೆ ಎಂಬುದಾಗಿ ನಮ್ಮ ರಾಜ ಕೇಳಿದ, ಋತುಪರ್ಣ ರಾಜ ಕೇಳಿದ. ಹಾಗಾಗಿ ನಿನ್ನೆಯ ದಿನವೇ ಬಿಟ್ಟು ಇವತ್ತಿನ ಬೆಳಗಿನ ಜಾವ ಬಿಟ್ಟು ಸಾಯಂಕಾಲದ ಹೊತ್ತಿಗೆ ನಾವು ಇಲ್ಲಿ ಬಂದು ತಲುಪಿದ್ದೇವೆ. ಅಲ್ಲ, ಅಷ್ಟು ದೂರದಿಂದ ಚೇದಿ ದೇಶ ಅಯೋಧ್ಯ ಪಟ್ಟಣದಿಂದ ವಿದರ್ಭ ದೇಶದವರೆಗೆ ಹೇಗೆ ಬಂದೆ ನೀನು? ಅಹಮಪ್ಯಶ್ವಕುಶಲ ಸೂತತ್ವೇ ಚ ಪ್ರತಿಷ್ಠಿತ ಋತುಪರ್ಣೇನ ಸಾರಥ್ಯೆ ಭೋಜನೆ ಚ ವೃತಸ್ವಯಂ. ನಾನು ಕುದುರೆಗಳ ಬಗ್ಗೆ ಸ್ವಲ್ಪ ನಾಲೆಜ್ ನನಗಿದೆ, ಚೆನ್ನಾಗಿ ಅಡಿಗೆ ಮಾಡ್ತೇನೆ. ಹಾಗಾಗಿ ಋತುಪರ್ಣ ರಾಜ ನನ್ನನ್ನು ಸಾರಥಿಯನ್ನಾಗಿ ನಿಯಮನವನ್ನು ಮಾಡಿದ್ದಾನೆ, ಹಾಗಾಗಿ ನಾನು ಬಂದಿದ್ದೇನೆ ಅಂತ ಇಷ್ಟು ಹೇಳಿ. ಕೇಶಿನ್ಯುವಾಚ ಅಥ ಜಾನಾತಿ ವಾರ್ಷ್ಣೇಯ ಕ್ವನುರಾಜ ನಲೋಗತ ಕಥಂಚ ತ್ವೈವಾತೇನ ಕಥಿತಂ ಸ್ಯಾತ್ತು ಬಾಹುಕ. ಹೇ ಬಾಹುಕ, ಆ ವಾರ್ಷ್ಣೇಯನು ನಿನಗೆ ಗೊತ್ತಲ್ಲ? ಹಾಗಾದ್ರೆ ವಾರ್ಷ್ಣೇಯನ ರಾಜ ನಲ ಮಹಾರಾಜ ಇದ್ನಲ್ಲ, ಆ ನಲ ಮಹಾರಾಜನ ಬಗ್ಗೆ ನಿನಗೇನು ಗೊತ್ತು ಹೇಳು. ಬಾಹುಕ ಹೇಳಿದ, ಇಹೈವ ಪುತ್ರೋ ನಿಕ್ಷಿಪ್ಯ ನಲಸ್ಯ ಪ್ರಿಯದರ್ಶನೋ ಗತಸ್ತತೋ ಯಥಾ ಕಾಮಂ ನೈಷ ಜಾನಾತಿ ನೈಷದಂ. ಆ ನಲ ಮಹಾರಾಜನ ಬಗ್ಗೆ ನನಗೇನು ಗೊತ್ತಂದ್ರೆ, ಇಬ್ಬರು ತನ್ನ ಎರಡು ಮಕ್ಕಳನ್ನು ಇಲ್ಲೇ ಇಟ್ಟು ತಾನು ಎಲ್ಲೋ ಹೋಗಿದ್ದಾನೆ ಅಂತೆ. ಎಲ್ಲಿ ಹೋಗಿದ್ದಾನೆ ಅನ್ನೋದು ನಲ ಮಹಾರಾಜನಿಗೆ ಗೊತ್ತಿಲ್ಲ, ಹಾಗೆ ಹೋಗಿಬಿಟ್ಟಿದ್ದಾನೆ ಅವನು. ಗೊತ್ತಿದ್ದರೆ ನಲನಿಗೆ ಗೊತ್ತು, ಆದರೆ ಹೋಗಿದ್ದಾನೆ ಅಷ್ಟು ಗೊತ್ತು. ಗೂಢಶ್ಚಲತಿ ಲೋಕೇಸ್ಮಿನ್ ನಷ್ಟರೂಪೋ ಮಹೀಪತಿ. ನನ್ನ ಮನಸ್ಸು ಹೇಳ್ತಾ ಇದೆ ಅವನು ಗೂಢವಾಗಿದ್ದಾನೆ, ತನ್ನ ರೂಪವನ್ನು ತಾನು ಮರೆಮಾಚಿಕೊಂಡಿದ್ದಾನೆ ಅಂತ ಇಷ್ಟು ಬಾಹುಕ ತಾನು ಹೇಳಿದ. ಕೇಶಿನ್ಯುವಾಚ, ಆಗ ಕೇಶಿನಿ ಮಾತನಾಡ್ತಾಳೆ, ಏನಂತೆ? ಅಲ್ಲ, ಯೋಸಾವಯೋಧ್ಯಾಂ ಪ್ರಥಮಂ ಗತೋಸೋ ಬ್ರಾಹ್ಮಣಸ್ತದ. ಅಯೋಧ್ಯ ಪಟ್ಟಣಕ್ಕೆ ಇಲ್ಲಿಂದ ಒಬ್ಬ ಬ್ರಾಹ್ಮಣ ಹೋಗಿದ್ದ ಹಿಂದೆ ದಮಯಂತಿಯನ್ನು ಹುಡುಕುವುದಕ್ಕಾಗಿ. ಅಲ್ಲಿ ಕ್ವನುತ್ವಂ ಕಿತವಚ್ಚಿತ್ವಾ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ ಉತ್ಸರ್ಜ ವಿಪಿನೇ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯ. ಯಾರು ಯಾವ ಕಿತವಗಳು ಲೆತ್ತಗಳು ನನ್ನನ್ನು ಹಾಳು ಮಾಡಿದವು, ಯಾವ ಲೆತ್ತಗಳು ಬಟ್ಟೆಗಳನ್ನು ಅಪಹಾರವನ್ನು ಮಾಡಿ ಹೋದವು, ಯಾವ ಲೆತ್ತ ಮಾಡುವುದರಿಂದ ರಾಜ್ಯವನ್ನು ಕಳೆದುಕೊಂಡನೋ, ಹೆಂಡತಿಯನ್ನು ಕಳೆದುಕೊಂಡ ಅರ್ಧ ವಸ್ತ್ರದಲ್ಲಿ ತಿರುಗಿ ಹೋಗಿದ್ದಾನೆ ಎನ್ನುವ ಶ್ಲೋಕಗಳನ್ನು ಹೇಳಿದಾಗ ನೀನು ಯಾಕೆ ಉತ್ತರವನ್ನು ಕೊಟ್ಟಿ? ಹಿಡಿದ್ಲ ಅವಳು ಕೇಶಿನಿ. ನೀನು ಯಾಕೆ ಉತ್ತರವನ್ನು ಕೊಟ್ಟಿ ಹೇಳು? ನೀನು ನಲ ಅಲ್ಲಲ್ವಾ? ನಲ ಗೂಢವಾಗಿ ಎಲ್ಲೋ ಸಂಚಾರವನ್ನು ಮಾಡ್ತಾ ಇದ್ದಾನಲ್ವಾ? ಹಾಗಾದರೆ ಆ ಶ್ಲೋಕಗಳಿಗೆ ನೀನು ಯಾಕಪ್ಪ ಉತ್ತರವನ್ನು ಕೊಟ್ಟಿ ಅಂತ ಹೇಳಿದಾಗ ಹೃದಯಂ ವ್ಯಥಿತಂ ಚಾಸೀದಶ್ರುಪೂರ್ಣಿ ಚಲೋಚನೆ. ನಲ ಮಹಾರಾಜನ ಹೃದಯ ಗದ್ಗದಿತವಾಯಿತು, ಕಂಠ ತುಂಬಿ ಬಂದಿದೆ, ಕಣ್ಣಿಂದ ದಳ 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 ನೀರಿಳಿತಾ. ವೈಷಮ್ಯಮಪಿ ಸಂಪ್ರಾಪ್ತ ಗೋಪಾಯಂತಿ ಕುಲಸ್ತ್ರೀಯ ಆತ್ಮಾನಮಾತ್ಮನಾ ಸತ್ಯೋಚಿತ ಸ್ವರ್ಗೋ ನ ಸಂಶಯ. ಆಗ ಆ ನಲ ಮಹಾರಾಜ ಆ ಗದ್ಗದಿತವಾದ ಕಂಠದಿಂದ ಮಾತನಾಡ್ತಾನೆ. ಏನಂತೆ? ಏನು?
ಕುಲಸ್ತ್ರೀಯರು ಯಾರಿದ್ದಾರೋ ಅವರಿಗೆ ಬಹಳ ದುಃಖವಾಗಿದ್ದರು, ಅವರಿಗೆ ಆಪತ್ತು ಬಂದಿದ್ದರೂ ಕೂಡ ತನ್ನನ್ನು ತಾನು ಚೆನ್ನಾಗಿ ರಕ್ಷಣೆಯನ್ನು ಮಾಡಿಕೊಡುತ್ತಾರೆ ಹೊರತು ಅವರು ಎಂದಿಗೂ ಸಿಟ್ಟಾಗುವುದಿಲ್ಲ ಅಂತ ಉತ್ತರವನ್ನು ಕೊಟ್ಟ. ಯತ್ಸಾತೇನ ಪರಿತ್ಯಕ್ತ ತತ್ರನ ಕ್ರೋಧಮರ್ಹಸಿ, ಏನೋ ಕಷ್ಟದ ಪರಿಸ್ಥಿತಿ ಬಂದಿದೆ ಅಂತ ನಲ ಮಹಾರಾಜ ಬಿಟ್ಟು ಹೋಗಿದ್ದಾನೆ ಹೊರತು ಯಾಕೆ ಅಳಬೇಕು, ಯಾಕೆ ದುಃಖ ಪಡಬೇಕು, ಯಾಕೆ ದಮಯಂತಿ ದುಃಖ ಪಡಬಾರ್ದಲ್ವಾ ಅಂತ ಈ ಬಾಹುಕ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಕೇಶಿನಿ ಕೇಳ್ತಾಳೆ, ಅಲ್ಲ ನಲ ಮಹಾರಾಜನ ನಿಮಿತ್ತಕವಾಗಿ ದುಃಖವನ್ನು ಪಟ್ರೆ ನಿನಗೆ ಯಾಕೆ ಸಂಕಟವಾಗ್ತಾ ಇದೆ, ದುಃಖ ಪಡಬಾರದು ಅಂತ ನೀನು ಯಾಕೆ ಕೇಳ್ತಾ ಇದೀಯಾ ಅಂತ ಕೇಳಿದರೆ ಅದಕ್ಕೆ ಉತ್ತರವಿಲ್ಲ. ರಾಜ್ಯಭ್ರಷ್ಟಂ ಶ್ರಿಯಾಹೀನಂ ಕ್ಷುದಿತಂ ವ್ಯಸನಾಪ್ಲುತಂ ಏವಂ ಪ್ರಮಾಣ ತದ್ವಾಕ್ಯಂ ನಲ ಪರಮದುರ್ಮನಃ ನಚ ಬಾಷ್ಪಮಠತ್ ಸೋಡುಂ ಪ್ರನುರೋಧ ಚ ಭಾರತ. ಆಗ ಕಣ್ಣೀರು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಣ್ಣೀರು ಬಂತು, ದಾಳ 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 ಕಣ್ಣೀರು ಸುರಿತಾ ಇವೆ, ಅಳ್ತಾ ಇದ್ದಾನೆ. ಏನು ಮಾಡಬೇಕು? ಬೃಹದಶ್ವವಾಚ. ಆಗ ಬೃಹದಶ್ವರು ಧರ್ಮರಾಜನಿಗೆ ಹೇಳ್ತಾರೆ, ಕೇಶಿನ್ಯಾಸ್ತದ್ವಚ ಶ್ರುತ್ವಾ ದಮಯಂತಿ ವಿಷಾಂಪತೆ ಶಂಕಮಾಲಾನಲಂ ತಂ ವೈ ಕೇಶಿನೀಮಿದಮಬ್ರವೀತ್. ಆಗ ಕೇಶಿನಿ ಆಯ್ತು ನಲ ಬಾಹುಕ ಸಮಾಧಾನ ಪಡ್ಕೋ ಅಂತ ಇಷ್ಟು ಹೇಳಿದ್ದು ನೇರ ಹೋಗಿ ದಮಯಂತಿ ಮುಂದೆ ಇಷ್ಟೆಲ್ಲ ಆ ಶ್ಲೋಕಗಳನ್ನು ಹೇಳಿದರೆ ಮತ್ತೂ ದುಃಖಪಟ್ಟು ಹತ್ತು ಅವಳು ಸಿಟ್ಟು ಮಾಡಿಕೊಳ್ಬೇಡ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಶ್ಲೋಕಗಳಿಗೆ ಉತ್ತರವನ್ನು ಕೊಟ್ಟ ಅಂತ ಇಷ್ಟು ನಡೆದ ವೃತ್ತಾಂತವನ್ನು ಹೇಳಿದೆ. ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಇವನು ನಲನೇ, ಯಾಕೆ ನನ್ನ ಎಲ್ಲ ಮಾತುಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಅಂದರೆ ಇವನು ನಲನೇ ಆಗಿರಬಹುದು ಅಂತ ಮಾತು ಬಂದು ಇನ್ನೂ ಪರೀಕ್ಷೆಯನ್ನು ಮಾಡೋಣ, ಒಮ್ಮೆಲಿಗೆ ಹೋಗಿ ನಲ ಅಂತ ಹೇಳೋದು ಬೇಡ, ಮತ್ತೆ ಪರೀಕ್ಷೆಯನ್ನು ಮಾಡೋಣ ಅಂತ ಹೇಳಿ ತತ್ರ ಸಂಚೇಷ್ಟಮಾನಸ್ಯ ಸಂಲಕ್ಷ್ಯೇಥಾ ವಿಚೇಷ್ಟಿತಂ ನ ಚಾಸ್ಯ ಪ್ರತಿಬಂಧೇನ ದೇಯೋಗ್ನಿರಪಿ ಕೇಶಿನಿ. ನೋಡೆ ಕೇಶಿನಿ, ಅವನೇನು ಬಾಹುಕ ಇದ್ದಾನಲ್ಲ, ಆ ಬಾಹುಕನಕ್ಕಿಂತಲೂ ಕುಳ್ಳದಾದ ಬಾಗಲ ಮಾಡಿ ಅವನು ಹಿಡಿದುಕೊಳ್ಳೋದಕ್ಕೇನು ಛತ್ರ ಪರ್ಣ ಕುಟೀರವಿದೆ, ಆ ಕುಟೀರದ ಬಾಗಲ ಹೇಗಿರಬೇಕು, ಏನು ಆ ಬಾಹುಕ ಅಲ್ಲಿ ಹಿಡಿಬಾರ್ದು, ಹಾಗೆ ಮಾಡು. ಯಾಕೆ ಅಂತಂದರೆ ನಲ ಮಹಾರಾಜ ಎಂದಿಗೂ ಹೀಗೆ ಬಗ್ಗಿ ಸೊಟ್ಟಾಗಿ ಹೋದವನಲ್ಲ, ಅವನು ಹೀಗೆ ಹೋಗೋದು. ಅವನು ಹೀಗೆ ಹೋದರೆ ಆ ಬಾಗಿಲು ಇಲ್ಲಿಗೆ ಬಂದರೆ ಉದ್ದವಾಗತ್ತೆ, ಉದ್ದ ಇತ್ತಂದ್ರೆ ಸರಿಯಾಗಿ ಬರುತ್ತೆ. ಅದು ಆ ವ್ಯತ್ಯಾಸ, ಆ ಒಂದು ಕೌಶಲ ನಲ ಮಹಾರಾಜನಿಗಿದೆ. ಹಾಗಾಗಿ ಅದೊಂದು ಪರೀಕ್ಷೆಯನ್ನು ಮಾಡು. ಎರಡನೇದು, ಅವನು ಊಟವನ್ನು ಅಡಿಗೆಯನ್ನು ಮಾಡ್ತಾನಲ್ಲ ಋತುಪರ್ಣ ರಾಜನಿಗೆ, ಆ ಅಡಿಗೆಗೆ ಎಲ್ಲ ಸಾಮಾನುಗಳನ್ನು ಒದಗಿಸು. ಆದರೆ ಕೆಂಡ ಬೆಂಕಿ ಹಚ್ಚೋದಕ್ಕೆ ಅವನ ಹತ್ರ ಏನೂ ಇರಬಾರ್ದು, ಬೆಂಕಿ ಹಚ್ಚೋದಕ್ಕೆ ಅವನ ಹತ್ರ ಏನೂ ಇರಬಾರ್ದು, ಹಾಗೆ ವ್ಯವಸ್ಥೆಯನ್ನು ಮಾಡೋದು. ಎರಡನೇದು. ಮೂರನೇದು, ನೀರು ಕೊಡುವ ಹಾಗಿಲ್ಲ, ಒಟ್ಟಾರೆ ನೀರಿರುವ ಹಾಗಿಲ್ಲ. ಹೀಗೆ ಮೂರು ವ್ಯವಸ್ಥೆಯನ್ನು ಮಾಡು. ಆ ಮೂರೂ ವ್ಯವಸ್ಥೆಗಳಲ್ಲೂ ಅವನು ಗೆದ್ದು ಬಂದ ಅಂದ್ರೆ ನಲ ಅಂತ ಡಿಸೈಡ್ ಮಾಡೋಣ ಅಂತ ಹೇಳಿದರೆ ಆ ಸಣ್ಣ ಪುಟ್ಟದಾದ ಕುಟೀರ ಮಾಡಿದರೆ ಆ ಕುಟೀರದೊಳಗೆ ಸರಳವಾಗಿ ಹೋಗಿಬಿಟ್ಟ ಅವನು. ನೋಡಿದ ಅಡಿಗೆಗೆ ಎಲ್ಲ ವ್ಯವಸ್ಥೆಯಾಗಿದೆ, ಪಾತ್ರೆಗಳಿವೆ, ಸಾಮಾನುಗಳಿದೆ, ಎಲ್ಲವನ್ನು ನೋಡಿದ. ಕೆಂಡ ಹಚ್ಚುವುದಕ್ಕಾಗಿ ನೋಡ್ತಾನೆ, ಏನು ಸಿಗುವುದಿಲ್ಲ. ತನ್ನ ಕೈಯನ್ನು ಮಾಡಿದ, ಹೀಗಿಟ್ಟ, ಬೆಂಕಿ ಹತ್ತಿ ಬಿಡ್ತಿದೆ. ಯಾಕೆ? ಅಗ್ನಿಯವರವಿತ್ತು. ಆಮೇಲೆ ವಿಚಾರವನ್ನು ಮಾಡಿದ, ಆ ಪಾತ್ರೆಯೊಳಗೆ ನೀರು ತುಂಬಬೇಕಂತ ನೋಡ್ತಾನೆ, ನೀರೇ ಕಾಣಿಸ್ತಾ ಇಲ್ಲ. ಆಗೇನ್ ಮಾಡಿದ ಅಂತಂದ್ರೆ, ಹೀಗೆ ಪಾತ್ರೆ ಇತ್ತು, ಪಾತ್ರೆಯೊಳಗೆ ಹೀಗೆ ಬಟ್ಟು ಇಟ್ಟದ, ಆ ಪಾತ್ರೆ ನೀರು ತುಂಬಿ ಹೋಗಿಬಿಟ್ಟು. ಸಮರ್ಥವಾದ ನೀರು, ಅತ್ಯದ್ಭುತವಾದ ನೀರು, ರುಚಿಯಾದ ನೀರು. ನೋಡ್ತಾ ಇರುವಾಗಲೇನೆ ದಿವ್ಯವಾದ ಅಡುಗೆಯನ್ನು ಮಾಡಿದ. ಈ ಕೇಶಿನಿ ಓಡಿ ಬಂದು ದಮಯಂತಿಗೆ ಸುದ್ದಿ ಮುಟ್ಟಿಸಿದ್ರು. ನೋಡು ದಮಯಂತಿ, ಎಷ್ಟು ಕುಳ್ಳದಾದ ಬಾಗಲವಿದ್ದರೂ ಕೂಡ ಅಲ್ಲಿ ಸುಲಭವಾಗಿ ಓಡಾಡ್ತಾ ಇದ್ದಾನೆ. ಇದು ಮೊದಲನೇದು. ತಾನೀಗೆ ಕೈ ಇಟ್ಟ, ಬೆಂಕಿ ಹತ್ತಿ ಬಿಟ್ಟಿತ್ತು, ಅಡಿಗೆ ಮಾಡ್ತಾ ಇದ್ದಾನೆ. ಪಾತ್ರೆಯೊಳಗೆ ಹೀಗೆ ಬಟ್ಟು ಇಟ್ಟ, ನೀರು ತುಂಬಿತ್ತು, ಸಿದ್ಧ ಮಾಡಿಕೊಂಡಿದ್ದಾನೆ, ಎಲ್ಲ ಅಡಿಗೆ ಆಗಿದೆ. ಹಾಗಾದರೆ ಇನ್ನೊಂದು ಕೆಲಸವನ್ನು ಮಾಡು. ಏನು ಅಂತಂದರೆ, ಹೇಗಾದರೂ ಮಾಡಿ ಏನು ಅವನ ಹತ್ತಿರನಿಂದ ಆ ಅಡಿಗೆ, ಅವನು ಮಾಡಿದ ಅಡಿಗೆ ಅಂತ ಹಾಗೆ ಮೆಲ್ಲಕ್ಕೆ ಹೋಗಿ ಅಡಿಗೆಯನ್ನು ತರಲಿಕ್ಕೆ ಹೋಗಿದ್ದಾನೆ. ಅಡಿಗೆಯನ್ನು ತರಲಿಕ್ಕೆ ಹೋದಾಗ ಅಲ್ಲಿ ಇನ್ನೊಂದು ವಿಚಿತ್ರವೇನಾಯಿತು ಅಂದರೆ, ಯತ್ಸ ಪುಷ್ಪಾಣ್ಯುಪಾದಾಯ ಹಸ್ತಾಭ್ಯಾಂ ಅವೃದೇಶನೈ
ಹೂಗಳನ್ನು ತೆಗೆದುಕೊಂಡ, ಹೂಗಳನ್ನು ಕೈಯಲ್ಲಿ ಹಾಕಿಕೊಂಡು ಹೀಗೆ ತಿಕ್ಕುತ್ತಾ ಇದ್ದಾನೆ. ತಿಕ್ಕಿದ್ರೆ ಏನಾಗಬೇಕು? ಆ ಹೂ ಎಲ್ಲ ಮೆತ್ತಗಾಗಿ ಹೋಗಿ ಬಿಡಬೇಕು. ಆದರೆ ಇನ್ನೂ ಭಾರಿ ಭಾರಿ ಸುಗಂಧ ಬರ್ತಾ ಇದೆ. ಅವನು ಹೇಗೆ ತಿಕ್ತಾ ಇದ್ದಾನೆ ಹಾಗೆ ದಿವ್ಯವಾದ ಸುಗಂಧ ಬರ್ತಾ ಇದೆ. ಮೃದ್ಯಮಾನಾನಿ ಪಾಣಿಭ್ಯಾಂ ತೇನ ಪುಷ್ಪಾಣಿ ನಾಣ್ಯತಾ ಭೂಯ ಏವ ಸುಗಂಧೀನಿ ಹೃಷಿತಾನಿ ಭವಂತಿ. ಒಂದು ಭಾರೀ ಸುಗಂಧ ಬರ್ತಾ ಇದೆ, ಇನ್ನೂ ಅರಳುತ್ತಾ ಇದೆ. ಅವನು ಹೀಗೆ ತಿಕ್ಕಿದ ಹಾಗೆ ಅರಳುತ್ತಾ ಇವೆ ಹೂವುಗಳು. ಅಮನ್ಯತ ನಲಂ ಪ್ರಾಪ್ತಂ ಕರ್ಮಚೇಷ್ಟಾಭಿಸೂಚಿತಂ. ಈ ಎಲ್ಲ ಕರ್ಮಗಳನ್ನು ನೋಡಿ ಇವನು ಬಾಹುಕ, ಬೇರೆ ಇನ್ಯಾರೂ ಅಲ್ಲ, ಇವನು ನಲಮಹಾರಾಜನೇ ಎಂಬುದಾಗಿ ದಮಯಂತಿ ತಾನು ನಿರ್ಧಾರವನ್ನು ಮಾಡಿಕೊಂಡು ಹೇಳ್ತಾಳೆ, ಹೇಗಾದರೂ ಮಾಡಿ ಅಲ್ಲಿಂದ ಅಡಿಗೆಯನ್ನು ತೆಗೆದುಕೊಂಡು ಬಾ. ಪುನರ್ಗಚ್ಚ ಪ್ರಮತ್ತಸ್ಯ ಬಾಹುಕಸ್ಯೋಪಸಂಕೃತಂ ಮಹಾಸನಾಚ್ರಿತಂ ಮಾಂಸಂ ಆನಯಸ್ವೇಹ ಭಾಮಿನಿ. ಹೇ ಕೇಶನಿ, ನೀನು ಹೋಗು, ಅವನು ಮಾಡಿದ ಅಡಿಗೆಯನ್ನು ತೆಗೆದುಕೊಂಡು ಹೋಗಿ ಅಡಿಗೆಯನ್ನು ತಂದವಳು. ಅಡಿಗೆಯನ್ನು ತಂದರೆ ಶಾಸಿತ ಅಡಿಗೆ ಬಾಯಿಯೊಳಗೆ ಇಟ್ಟಿದ್ದಾಳೋ ಇಲ್ಲೋ, ಇದು ನಲ ಮಹಾರಾಜನದ್ದೇ ಅಡಿಗೆ ಅಂತ ನಿಶ್ಚಯ ಮಾಡಿಕೊಂಡ್ಬಿಟ್ಲು. ಯಾಕೆ ಅಂತಂದ್ರೆ ಹೇಳ್ತಾಳೆ, ಆ ನಲ ಮಹಾರಾಜನ ಅಡಿಗೆಯ ವೈಭವ ಹೇಗಿತ್ತು ಅಂತಂದ್ರೆ, ಅತ್ಯುಷ್ಣ ಬಾರಿ ಬಾರಿ ಕುದಿತಾ ಇರುವ ಸಾರು ತಂದು ಕೊಟ್ಟರೆ ಅದನ್ನು ಕುಡಿಯೋದ್ರೊಳಗೇನೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿಯಾಗಿ ಬಿಟ್ಟಿರ್ತದಂತೆ. ಇದು ನಲ ಮಹಾರಾಜನ ಅಡಿಗೆಯ ವೈಶಿಷ್ಟ್ಯ. ಭಾರಿ ಸುಂದರವಾಗಿ ಹೇಳ್ತಾರೆ. ಅತ್ಯುಷ್ಣಮೇವ ತ್ವರಿತ ತಕ್ಷಣ ಪ್ರಿಯಕಾರಿಣಿ ದಮಯಂತೆ ತತಪ್ರಾದಾತ್ ಕೇಶಿನಿ ಕುರುನಂದನ ಶಾಸಿತಾ ನಲಸಿದ್ಧಸ್ಯ. ನಲ ಮಹಾರಾಜ ಅಡಿಗೆ ಮಾಡಿದ ಅಡಿಗೆಯ ರುಚಿ ಕಂಡವಳು ದಮಯಂತಿ. ಜಗತ್ತಿನೊಳಗೆ ಇವತ್ತು ಪ್ರಸಿದ್ಧ ಒಂದು ನಲ ಮಹಾರಾಜನ ಅಡಿಗೆ, ಇನ್ನೊಂದು ಭೀಮನ ಪಾಕ, ನಲಪಾಕ ಭೀಮಪಾಕ. ಅಷ್ಟು ದಿವ್ಯವಾದ ಪಾಕಗಳು. ಅಡಿಗೆ ಭಟ್ಟರು ಅಂತಂದ್ರೆ ಮೊಟ್ಟ ಮೊದಲನೇ ಅಡಿಗೆ ಭಟ್ಟ ಭೀಮಸೇನ, ಆಮೇಲೆ ನಲ ಮಹಾರಾಜ. ಆದರೆ ಇವತ್ತಿನ ಅಡಿಗೆ ಭಟ್ಟರ ಹಾಗೆ ಎಲ್ಲ ಇರ್ತಿದ್ದಿಲ್ಲ. ಶುದ್ಧರಾದ, ಸದಾಚಾರ ಸಂಪನ್ನರಾದ, ಸಂಧ್ಯಾವಂದನ ಜಪ ತಪಗಳನ್ನು ಮಾಡಿರುವ ತಪಸ್ವಿಗಳಾದ, ಸಿದ್ಧ ಪುರುಷರಾದ, ದೇವತೆಗಳನ್ನು ಒಲಿಸಿಕೊಂಡ, ಬ್ರಾಹ್ಮಣರಿಗೆ ಹಿತವಾಗಲಿ, ಬ್ರಾಹ್ಮಣರಿಗೆ ಅನುಕೂಲವಾಗಲಿ, ಬ್ರಾಹ್ಮಣರ ಧರ್ಮ ಉಳಿಯಲಿ ಎನ್ನುವ ಉದ್ದೇಶದಿಂದ ಇದು ನನ್ನ ಧರ್ಮ, ಇದು ಇಷ್ಟು ಪ್ರೀತಿಯಾಗತ್ತೆ ಎಂಬುದಾಗಿ ಭಾವಿಸಿ ಅಡಿಗೆ ಮಾಡುವವರು ಇರುವರು. ಇವತ್ತು ಯಾರೆಲ್ಲ ಅಡಿಗೆ ಮಾಡುವವರಿದ್ದಾರೆ ಅಂದರೆ, ನನ್ನ ಮನೆಯೊಳಗೆ ನಾನಾಗಲಿ, ನನ್ನ ಮಡದಿಯಾಗಲಿ, ನಿಮ್ಮ ಮನೆಯಲ್ಲಿ ಯಾರು ಅಡಿಗೆ ಮಾಡ್ತಾರೋ ಅವರಾಗಲಿ, ಅಥವಾ ಹೊರಗಿನ ಅಡಿಗೆಯವರಾಗಲಿ, ಅವರು ಮಾಡಬೇಕಾದದ್ದು ಒಂದು ದಿವ್ಯವಾದ ಚಿಂತನೆ ಅಂತಂದರೆ, ಅದು ಶ್ರೇಷ್ಠವಾದ ಚಿಂತನೆ. ಅದು ಏನು ಅಂತಂದರೆ, ನಲ ಮಹಾರಾಜನನ್ನು ಹಾಗೂ ಭೀಮಸೇನ ದೇವರನ್ನು ಚೆನ್ನಾಗಿ ಚಿಂತನೆಯನ್ನು ಮಾಡ್ತಾ ಇದ್ದರೆ ಮಾಡುವ ಅಡಿಗೆಯಲ್ಲಿ ಶುದ್ಧತೆ ಇರುತ್ತೆ, ಮಡಿಮೈಲಿಗೆಯನ್ನು ಕಾಪಾಡಿಕೊಳ್ತಾರೆ, ಧರ್ಮ ಕಾರಣವಾಗತ್ತೆ, ತಮ್ಮ ಸುಖದ ಅಭಿವೃದ್ಧಿಗೆ ಕಾರಣವಾಗತ್ತೆ, ತಮ್ಮ ದಿವ್ಯವಾದ ವೈಭವಕ್ಕೆ ಅನುಕೂಲವಾಗತ್ತೆ, ಮುಖ್ಯವಾಗಿ ವಿಷ್ಣು ಪ್ರಿಯನಾಗ್ತಾನೆ. ಜಗತ್ತಿನೊಳಗೆ ಮಡಿ ಮಾಡುವ ಧಾರ್ಮಿಕರ ಧರ್ಮವನ್ನು ಉಳಿಸಿದ ದೊಡ್ಡದಾದ ಫಲಕ್ಕೆ ಕಾರಣರಾಗ್ತಾರೆ. ಏನ್ ಬೇಕು? ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ತಮಗೆ ವಿಹಿತವಾದ ಕರ್ಮಗಳನ್ನು, ಇದು ವಿಷ್ಣು ಪೂಜೆ ಎಂಬುದಾಗಿ ಸನ್ನಡತೆಯಿಂದ ಯಾರು ಕರ್ಮಗಳನ್ನು ಮಾಡ್ತಾರೆ ಅದರಿಂದ ಅವರಿಗೆ ಮೋಕ್ಷವಾಗಿಯೇ ಆಗುತ್ತದೆ. ಇದು ಗೀತೆಯಲ್ಲಿ ಕೃಷ್ಣನ ದೊಡ್ಡದಾದ ಸ್ಟೇಟ್ಮೆಂಟ್. ಹೀಗಿರುವಾಗ ಅಡಿಗೆಯನ್ನು ಮಾಡುವುದೇ ತಮ್ಮ ಕರ್ಮ ಎಂಬುದಾಗಿ ರೂಢಿಸಿಕೊಂಡ, ಗೃಹಿಣಿಯಿಂದ ಆರಂಭಿಸಿಕೊಂಡು ಅಡಿಗೆ ಮಾಡುವವರೆಗೆ ಎಲ್ಲರೂ ಕೂಡ ಇದು ನನ್ನ ಕರ್ಮ, ಇದರಿಂದ ಧರ್ಮವಾಗಬೇಕು, ಇದರಿಂದ ವಿಷ್ಣು ಪ್ರೀತಿಯಾಗಬೇಕು, ಈ ಅಡಿಗೆಯನ್ನು ಉಂಡವರಿಗೂ ಕೂಡ ಧರ್ಮದಲ್ಲಿ ಜಾಗೃತಿ ಹುಟ್ಟಬೇಕು, ಅವರ ಧರ್ಮ ಉಳಿಯಬೇಕು, ಇದರಿಂದ ಜಗತ್ತು ಪ್ರೀತಿಯಾಗತ್ತೆ, ಜಗತ್ತಿನೊಳಗೆ ಧರ್ಮವನ್ನು ಉಳಿಸಿದ ದೊಡ್ಡ ಹೆಮ್ಮೆಗೆ ಪಾತ್ರನಾಗ್ತಾನೆ ಎನ್ನುವ ಭಾವನೆ ಯಾರಿಗೆ ಇದೆ, ಅವನ ಅಡಿಗೆ ಏನಿದೆ ನಲಪಾಕವೇ ಭೀಮಪಾಕವೇ. ಹಾಗಾಗುವುದಕ್ಕೆ ನಲನ ಭೀಮನ ದಿವ್ಯವಾದ ಅನುಗ್ರಹ ಬೇಕೇ ಬೇಕು, ಹಾಗೆ ಆಗಿರುತ್ತದೆ.
ನಲನ ಭೀಮನ ಅನುಗ್ರಹ ಪಡೆದವರು ಎಂದು ದುಶ್ಚಟಕ್ಕೆ ಬಲಿಯಾದವರಾಗಿ ಅಡಿಗೆಯನ್ನು ಮಾಡುವುದಿಲ್ಲ. ಇದು ನಿಶ್ಚಿತ. ಹಾಗಾಗಿ ಆ ನಲ ಮಹಾರಾಜನ ಅಡಿಗೆಯನ್ನು ಮೇಲಿಂದ ಉಂಡವಳು. ಹಾಗಾಗಿ ಅದನ್ನು ನೋಡಿ ಇವನು ನಲ ಮಹಾರಾಜನೇ ಅಂತ ನಿರ್ಧಾರವನ್ನು ಮಾಡಿಕೊಂಡವಳಾದಳು ದಮಯಂತಿ. ಹಾಗಾದ್ರೆ ಏನ್ ಮಾಡಬೇಕು? ಇನ್ನೂ ಟೆಸ್ಟ್ ಮಾಡಬೇಕಲ್ಲ. ಆದ್ರೆ ಇವನು ಕುಳ್ಳ ಕಿರಿಕಿರಿ ಮನುಷ್ಯ, ಚೊಂಚ ಕೈಗಳು, ಇವನನ್ನ ನಲ ಅಂತ ಹೇಗೆ ತಿಳಿಯೋಣ ಅಂತ ಟೆನ್ಷನ್ ಒಂದು ಕಡೆ. ಮಿಥುನಂ ಪ್ರೇಷಯಾಮಾಸ ಕೇಶಿನ್ಯಾ ಸಹ ಭಾರತ. ಒಂದು ಕೆಲಸವನ್ನು ಮಾಡುವ ಕೇಶಿನಿ, ಈ ಇಂದ್ರಸೇನಾರನ್ನು ಇಬ್ಬರು ಮಕ್ಕಳನ್ನು ಅವನ ಬಾಹುಕನ ಮುಂದೆ ಕರ್ಕೊಂಡು ನೋಡು, ಗೊತ್ತಾಗುತ್ತೆ. ಬಾಹುಕಸ್ತು ಸಮಾಸಾಧ್ಯ. ಆಗ ಬಾಹುಕನ ಮುಂದೆ ಆ ಇಂದ್ರಸೇನರನ್ನು ಕರೆದುಕೊಂಡು ಹೋದ ಕೂಡಲೇ ಆ ಬಾಹುಕ ಬಂದು ಇಬ್ಬರೂ ಹುಡುಗರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದ. ಧಾರಾಕಾರ ಮಳೆ ಅಂತಾರೆ, ಕಣ್ಣೀರು ಸುರಿತಾ ಇದೆ. ಮಳೆ ಆಗಬೇಕಾಗಿದೆ, ಅದರಿಂದ ಮಳೆ ಬರ್ತಾ ಇದೆ. ಧಾರಾಕಾರ ಕಣ್ಣೀರು ಸುರಿತಾ ಇದೆ. ಭೃಶಂ ದುಃಖ ಪರೀತಾತ್ಮ ಸುಸ್ವರಂ ಪ್ರರೋಧ. ಈಗಿನ ಜನ ಅಳ್ತಾರೆ, ಅಳೋದು ಕೇಳುವುದಕ್ಕೂ ಬೇಸರಿಕೆ ಬರುತ್ತೆ. ಹಾಗೆ ಎತ್ತೋ ಸ್ವರ ಮಾಡಿ ಅಳ್ತಾರೆ. ನಲ ಮಹಾರಾಜ ಅಳುವುದು ಹೇಗಿತ್ತು ಅಂತಂದ್ರೆ, ಆ ಅಳುವಿನೊಳಗೂ ಒಂದು ಸೌಹಾರ್ದ ತುಂಬಿತ್ತಂತ ಹೇಳ್ತಾರೆ. ಸುಸ್ವರಂ ಪ್ರರೋಧ, ಭಾರಿ ಸ್ವರ ಬರುವ ಹಾಗೆ ಅತ್ತ. ಗೋಪಿಕಾ ಸ್ತ್ರೀಯರೂ ಕೂಡ ಸುಸ್ವರವಾಗಿ ಏನೇ ಅತ್ತರು, ಕೃಷ್ಣನ ಕಾಣದ ಪೀಡೆಯೊಳಗೆ ದುಃಖಪಟ್ಟರು ಅಂತ ಎಂಬುದಾಗಿ ಗೋಪಿಗೀತೆಯಲ್ಲಿ ನಾವು ಕೇಳ್ತೇವೆ. ಹಾಗೆ ದುಃಖವನ್ನು ಪಟ್ಟ. ನೈಷಧೋ ದರ್ಶಯಿತ್ವಾತು ವಿಕಾರ ಮಸಕರ್ತದ ಉತ್ಸೃಜ್ಯ ಸಹಸಾ ಪುತ್ರೋ ಕೇಶಿನೀಂ ಇದಮಬ್ರವೀತ್. ಆ ಮಕ್ಕಳನ್ನು ನೋಡಿ ಗಟ್ಟಿಯಾಗಿ ಅಪ್ಪಿಕೊಂಡು ಹತ್ತು ಮಕ್ಕಳನ್ನು ಪಕ್ಕದಲ್ಲಿ ಸರಿಸ್ತಾನೆ. ಇದಂಚ ಸದೃಶಂ ಭದ್ರೇ ಮಿಥುನಂ ಮಮ ಪುತ್ರಯೋ. ಇವರು ನೋಡಿ ಅಳ್ತೀನಿ ಅಂತ ನೀ ಏನೋ ತಪ್ಪು ತಿಳ್ಕೊಬೇಡ. ಈ ಹುಡುಗರಿದ್ದ ಹಾಗೇನೆ ನಾನು 2 ಮಕ್ಕಳಿತ್ತು ಅಮ್ಮ, ಹಾಗಾಗಿ ನನಗೆ ದುಃಖ ಬರ್ತಾ ಇದೆ ಅಷ್ಟೇ ಹೊರತು ಮತ್ತಿನ್ನೇನು ತಪ್ಪು ತಿಳ್ಕೊಳಿಕೋಬೇಡ. ವಯಂಚ ದೇಶಾತಿಥಯ ಗಚ್ಚ ಭದ್ರೇ ಯಥಾ ಸುಖಂ. ನಾವು ದೇಶಕ್ಕೆ ಬರೋರು ಹೋಗೋರು ಯಾಕೆ ನಮ್ಮ ತಲೆ ಕೆಡಿಸ್ಕೊಂಡು ಹೋಗಾಚೆ ಅಂತ ಕೇಶಿನಿಯನ್ನು ಮಕ್ಕಳನ್ನು ಕಳಿಸಿಬಿಟ್ಟ ಉಪಾಯವನ್ನು ಮಾಡಿ. ಸರ್ವಂ ವಿಕಾರಂ ದೃಷ್ಟ್ವಾತು ಪುಣ್ಯಶ್ಲೋಕಸ್ಯ ಧೀಮತಃ ಅಗತ್ಯ ಕೇಶಿನಿ ಕ್ಷಿಪ್ರಂ ವದಂತೆ ನಿವೇದಯತ. ಆ ಕೇಶಿನಿ ಆ ಎಲ್ಲ ವಿಕಾರಗಳನ್ನು ನೋಡಿ ತನಗೂ ನಿರ್ಧಾರವನ್ನು ಮಾಡಿಕೊಂಡು ಇವನು ನಲ ಮಹಾರಾಜನೇ ಇರಬೇಕು ಅಂತ ನೇರವಾಗಿ ಬಂದು ದಮಯಂತಿ ಮುಂದೆ ಹೇಳಿದ್ರು. ದಮಯಂತಿ ಕೇಶಿನಿ ಎಲ್ಲ ವಿಚಾರವನ್ನು ಮಾಡಿ ಕೊನೆಗೆ ಒಂದು ನಿರ್ಣಯಕ್ಕೆ ಬಂದರು. ಏನು ಅಂತಂದ್ರೆ, ಎಲ್ಲ ಅಂಶದೊಳಗೂ ಇವನು ನಲ ಮಹಾರಾಜನೇ ಇರ್ತಾನೆ, ಇದರೊಳಗೆ ಯಾವ ವಿಚಾರವಿಲ್ಲ. ಇನ್ನು ಉಳಿದಿದ್ದು 1%, 99% ನಿಶ್ಚಯವಾಗಿದೆ ಇವನು ನಲ ಮಹಾರಾಜ ಎಂದು. ಇನ್ನು 1% ಸಂಶಯವೇನು ಅಂತಂದ್ರೆ, ರೂಪದ ವಿಷಯದಲ್ಲಿ ಮಾತ್ರ ಸಂಶಯವಿದೆ. ಯಾಕೆ ರೂಪದ ವಿಷಯದಲ್ಲಿ ಅಂತಂದ್ರೆ, ನಲ ಮಹಾರಾಜ ಸ್ಫುರದ್ರೂಪಿ, ಇವನು ಚಂಚ ಕೊಂಕ ಕುಳ್ಳ ಗಿಡ್ಡಕ ಕರಿಕರಿ ವಿರೂಪ ಮನುಷ್ಯನಿದ್ದಾನೆ. ಆದ್ದರಿಂದ ಈ ವಿಷಯದೊಳಗೆ ಒಂದು ಸಂಶಯವಿದೆ. ಆ ಸಂಶಯವನ್ನೊಂದು ಪರಿಹಾರ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಏನು ಪರೀಕ್ಷೆಯನ್ನು ಮಾಡೋಣ ಅಂತ ವಿಚಾರವನ್ನು ಮಾಡಿ, ಮಾತು ಸಕಾಶಂ ದುಃಖಾರ್ಥ ನಲಶಂಕ ಸಮುತ್ಸುಕ. ಆಗ ನೇರವಾಗಿ ತನ್ನ ತಾಯಿ ಹತ್ರ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತು ದಮಯಂತಿ ಹೇಳ್ತಾಳೆ, ಅವನು ಮತ್ತಿನ್ಯಾರಲ್ಲಮ್ಮ, ನಲ ಮಹಾರಾಜನೇ ಇದ್ದಾನೆ. ಎಷ್ಟು ಪರೀಕ್ಷೆಯನ್ನು ಮಾಡಿದರೂ ಕೂಡ ಎಲ್ಲ ಪರೀಕ್ಷೆಯೊಳಗೂ ನಲನಂತೆಯೇ ರಿಪ್ಲೈ ಬಂದಿದೆ. ಆದರೆ ನನಗೆ ಒಂದು ವಿಷಯದಲ್ಲಿ ಸಂಶಯವಿದೆ. ಏನು ಅಂತಂದ್ರೆ, ಅವರ ರೂಪದಲ್ಲಿ ಮಾತ್ರ ಸಂಶಯವಾಗಿದೆ. ನಾನು ತಪ್ಪಿ ಅವನ ನಲ ಅಂತ ನಾನು ಕೈ ಹಿಡಿದು ಬಿಟ್ಟರೆ ಅವನು ನಲ ಆಗದೇ ಇದ್ರೆ ನನ್ನ ಪಾತಿವೃತ್ಯ ಹಾಳಾಗತ್ತೆ. ಅದಕ್ಕಾಗಿ ನಾನು ವಿಚಾರ ಮಾಡಬೇಕಾಗಿದೆ. ಅಮ್ಮ, ನೀನು ಪರೀಕ್ಷೆಯನ್ನು ಮಾಡ್ತೀಯಾ? ನಿನ್ನ ಪರೀಕ್ಷೆ, ಕೊನೆಗೆ ನೀನು ಹೇಳಿದ ಹಾಗೆ ನಾನು ನಡೆದುಕೊಳ್ತೇನೆ, ನಿಮ್ಮ ಹಿರಿಯರ ಜಡ್ಜ್ಮೆಂಟ್ ಅಂತ ಹೇಳಿದೆ. ತಯೋರ್ ನಿಯೋಗಾತ್ ಕೌರವ್ಯ ಕೇಶಿನೀಮಿದಮಬ್ರವೀತ್ ಗಚ್ಚ ಕೇಶಿನಿ ಶೀಘ್ರತ್ವಂ ಬಾಹುಕಂಪಿ ದುಶಾಸನಾತ್. ಕೇಶಿನಿ, ನೀನು ಈಗಿಂದೀಗಲೇ ಆ ಬಾಹುಕನ ಹತ್ರ ಹೋಗು. ನಮ್ಮ ರಾಜ ಭೀಮರಾಜ ಆಜ್ಞೆಯನ್ನು ಮಾಡಿದ್ದಾನೆ, ಆದ್ದರಿಂದ ಬೇಗನೆ ಬರಬೇಕು ಅಂತ ಹೇಳಿ ಕರೆದುಕೊಂಡು ಆ ರಾಜ್ಯವನ್ನೆಲ್ಲ ತೋರಿಸ್ತಾ ಈ ಮನೆಗೆ ಕರೆದುಕೊಂಡು ಬಾ ಅಂತ ಹೇಳ್ಕೊಟ್ಟು ಕಳಿತು. ಪ್ರವಿಬೇಟ್ ಬಾಹು ಕಸ್ತುಚಿರಂ ಧ್ಯಾತ್ವಾ ಕೇಶಿನ್ಯಾ ಸಹ ಭಾರತ. ಯಾವಾಗ ಬಂದು ಕೇಶಿನಿ, ಅಲ್ಲ ರಾಜರ ಆಜ್ಞೆ ಆಗಿದೆ, ಅರಮನೆಯನ್ನು ನೋಡಿಸ್ಬೇಕಂತೆ, ಬರ್ತೀರಾ? ನೋಡಿಸ್ತೇನೆ.
ಇವನೊಂದು ಕ್ಷಣ ವಿಚಾರವನ್ನು ಮಾಡಿದ. ವಿಚಾರ ಆಯ್ತು ಬರ್ತೇನೆ ಅಂತ ಹೇಳಿದ. ಹೊರಟ್ರೆ ಪ್ರವಿವೇಶ ಮಹಾಬಾಹು ದಮಯಂತಿ ನಿವೇಶನಂ. ನೇರವಾಗಿ ಅವಳು ಅಲ್ಲಲ್ಲ ತೋರಿಸ್ತಾರೆ. ದಮಯಂತಿ ಇರುವ ರಾಣಿಯ ಮನೆಗೆ ಕರೆದುಕೊಂಡು ಹೋದ. ತಾಂಸ್ಮ ದೃಷ್ಟ್ವೈವ ಸಹಸಾ ದಮಯಂತಿ ನಲೋ ನೃಪಃ ಆವಿಷ್ಟ ಶೋಕ ದುಃಖಾಭ್ಯಾಂ ಬಭೂವಾಶ್ವ ಪರಿಪ್ಲುತ. ಯಾವಾಗೆ ಆ ದಮಯಂತಿಯನ್ನು ನೋಡಿದ, ತಡ್ಕೊಳ್ಳಿಕ್ಕಾಗಲಿಲ್ಲ, ಬಿಕ್ಕಿ ಅಳ್ತಾ ಇದ್ದಾರೆ ನಲ ಮಹಾರಾಜ. ತೀವ್ರ ಶೋಕ ಸಮಾವಿಷ್ಟ ಬಭೂವ ವರವರ್ಣಿನಿ. ಪೂರ್ವಂ ದೃಷ್ಟಸ್ತ್ವಯ ಕಶ್ಚಿತ್ ಧರ್ಮಜ್ಞೋ ನಾಮ ಬಾಹುಕ. ಸುಪ್ತ ಮುತ್ಸೃಜ್ಯ ವಿಪಿನೇ ಗತೋ ಯಃ ಪುರುಷ ಸ್ತ್ರೀಯಂ ಅನಾಗಸಂ ಪ್ರಿಯಾಂ ಭಾರ್ಯಾಂ ವಿಜನೆ ಶಮಮೋಹಿತ ಅಪಹಾಯತು ಕೋ ಗಚ್ಚತ್ ಪುಣ್ಯ ಶ್ಲೋಕ ಮೃತೇ ನಲಂ. ಅಲ್ಲ, ಯಾಕೆ ಬಾಹುಕ ನೀನು ದಮಯಂತಿ ಕೇಳ್ತಾ ಇದ್ದಾಳೆ, ಬಾಹುಕ ಯಾಕೆ ನೀನು ಆಳ್ತಾ ಇದ್ದೀಯ? ನೀನು ನೋಡಿದೇನು ನೀನು? ಇಲ್ಲಲ್ಲ, ನಾನು ಯಾರು ನಿನ್ನೂ ಗೊತ್ತಿಲ್ಲಲ್ವಾ? ಹೇಳ್ತೀನಿ, ಪತಿವ್ರತಿಯಾದ ಧಾರ್ಮಿಕಳಾದ ಪತಿಯಲ್ಲೇ ಅನುರಕ್ತಳಾದ ಹೆಂಡತಿಯನ್ನು ಬಿಟ್ಟು ಹೋಗೋನು, ಅದು ಕಾಡಿನೊಳಗೆ ಬಿಟ್ಟು ಹೋಗೋನು ನಲನಲ್ಲದೆ ಇನ್ಯಾರು ಇರ್ತಾರೆ ಹೇಳು? ನೀನಂತೂ ನಲ ಅಲ್ಲ, ನೀನೇಕೆ ದುಃಖ ಪಡ್ತಾ ಇದೀಯಾ ಅಂತ ದಮಯಂತಿ ಕೇಳಿಬಿಟ್ಲು. ಬುದ್ಧಿವಂತಳು. ಅಪಹಾಯತು ಕೋ ಗಚ್ಚತ್ ಪುಣ್ಯ ಶ್ಲೋಕ ಮೃತೇ ನಲಂ. ಏನು ಪುಣ್ಯ ಶ್ಲೋಕ ಪುಣ್ಯ ಕೀರ್ತಿಯಾದ ನಲ ಮಹಾರಾಜ ಮಾತ್ರ ತನ್ನ ಹೆಂಡತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿದೆ ಹೊರತು ಹೆಂಡತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಇನ್ಯಾರು ಸಮರ್ಥರಿದ್ದಾರೆ ಹೇಳೋದು? ಘೋರವಾದ ಕಾಡಿನೊಳಗೆ, ಅರಣ್ಯದೊಳಗೆ ಯಾರೂ ಇಲ್ಲ. ಅಂತ ಕೆಲಸ ಯಾರು ಮಾಡ್ಯಾರು? ನಲ ಮಹಾರಾಜ ಮಾತ್ರ ಮಾಡ್ಯಾರಲ್ಲ. ಒಂದು ನಿನಗೆ ಯಾಕೆ ದುಃಖ, ನಿನಗೆ ಯಾಕೆ ಸಂಕಟ ಅಂತ ದಮಯಂತಿ ಕೇಳ. ದಮಯಂತ್ಯಾ ಬ್ರುವಂ ತಯಾಸ್ತು ಸರ್ವಮೇತದರಿಂದಮ ಶೋಕಜಂ ವಾರಿ ನೇತ್ರಾಭ್ಯಾಂ ಅಸುಕಂ ಪ್ರಸೃವದ್ಭು. ಆಗ ಕಣ್ಣಾಗಿನ ನೀರು ಬರ್ತಾ ಇದೆ. ನಲ ಮಹಾರಾಜ ಅಳ್ತಾ ಇದ್ದಾನೆ, ಬೆಕ್ಕಿ ಅಳ್ತಾ ಇದ್ದಾನೆ. ಅತೀವ ಕೃಷ್ಣ ತಾರಾಭ್ಯಾಂ ರಕ್ತಾಭ್ಯಾಂ ಜಲಂತು ತದ. ಆ ಕಣ್ಣಿನಿಂದ ಎಷ್ಟು ನೀರು ಬಂತು ಅಂತಂದ್ರೆ ಕಣ್ಣೆಲ್ಲ ಕೆಂಪಾಗಿ ಹೋಗಿಬಿಟ್ಟಿವೆ. ಪರಿಶ್ರಮನ್ ನಲೋ ರಾಜ ಶೋಕಾರ್ಥ ಇದಮಬ್ರುವನ್ ಅಬ್ರವೀತ್. ಅಷ್ಟು ದುಃಖವನ್ನು ಪಡ್ತಾ ನಲ ಮಹಾರಾಜ ಕೊನೆಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನಲೋಹಂ ವಿಪುಲ ಶ್ರೇಣಿ ತ್ವಾಮುತ್ಸೃಜ್ಯ ಯತೋ ಗತಃ ಆವಿಷ್ಟ ಕಲಿಲಾ ಭದ್ರೇ ತೇನ ಮೋಹ ವಶಂಗತಃ. ನಾನೇ ನಲ ಮಹಾರಾಜ, ನನ್ನಲ್ಲಿ ಕಲಿ ಗಟ್ಟಿಯಾಗಿ ಕುಳಿತುಕೊಂಡದ್ದರಿಂದಾಗಿ ಆ ಕಲಿಯ ಪ್ರಭಾವದಿಂದ ನಾನು ಬಿಟ್ಟು ಹೋಗುವ ಪ್ರಸಂಗ ಬಂತು. ಅದಕ್ಕಾಗಿ ಎಷ್ಟು ಕಷ್ಟಪಟ್ಟಿಯೇ ಅಂತ ಹೇಳಿ ದುಃಖವನ್ನು ಪಟ್ಟು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡ, ತನ್ನನ್ನು ತಾನು ತಿಳಿಸಿಕೊಟ್ಟ. ಸಮಚ್ಛರೀರೇ ತ್ವಚ್ಛಾಪ ದಹ್ಯಮಾನೋ ವಸತ್ಕಲಿ. ನೀನು ಶಾಪ ಕೊಟ್ಟಿದ್ದೀಯಂತಲ್ಲ ಕಲಿಗೆ, ಆ ಕಲಿ ನನ್ನ ಶರೀರದಲ್ಲಿದ್ದು ಬಹಳ ದುಃಖಪಟ್ಟಿದ್ದಾನೆ, ಬಹಳ ಕಷ್ಟಪಟ್ಟಿದ್ದಾನೆ. ದುಃಖಾಸ್ಯಂತೇನ ಚಾನೇನ ಭವಿತಂ ಹಿನೋ ಶುಭೆ ವಿಮುಚ್ಯ ಮಾಂ ಗತಃ ಪಾಪಸ್ತತೋಹಂ ಇಹಾಚಾಗತಃ. ಏನು ಆ ದುಃಖದ ಕೊನೆ ಕಾಲ ಬಂದಾಗ ನನ್ನನ್ನು ಬಿಟ್ಟು ಹೋದ. ಯಾವಾಗ ನನ್ನನ್ನು ಬಿಟ್ಟು ಹೋದ, ಆ ಕಾರಣಕ್ಕಾಗಿ ನಾನು ನಿನ್ನ ದರ್ಶನಕ್ಕಾಗಿ ಇಲ್ಲಿ ಓಡಿ ಬಂದೆ. ದಮಯಂತಿ ಚು ತಚ್ಛುತ್ವಾ ನಲಸ್ಯ ಪರಿದೇವಿತಂ ಪ್ರಾಂಜಲಿರ್ವೇಪಮಾನಾಚ ಭೀತಾವಚನಮಬ್ರವೀತ್. ಆ ದಮಯಂತಿ ಕೈ ಮುಗಿದು ಮಾತನಾಡ್ತಾ ಇದ್ದಾಳೆ. ಏನಂತೆ, ನಮಾಮರ್ಹಸಿ ಕಲ್ಯಾಣ ಪಾಪೇನ ಪರಿಶಂಕಿತಂ ಮಯಾ ಹಿ ದೇವಾನುತ್ಸೃಜ್ಯ ವ್ರತಸ್ತ್ವಂ ನಿಷದಾಧಿಪ. ಅಲ್ಲ, ನಾನು ನಿನಗೆ ಮೇಲಿಂದ ಪೀಡೆ ಕೊಟ್ಟು ನಾನು ದುಃಖ ಪಟ್ಟಿಸಿಬಿಟ್ಟೆ ನಲ ಮಹಾರಾಜ. ನಿನ್ನ ಕಷ್ಟ ನಿನ್ನ ದುಃಖ ನಾನು ನೋಡಲೇ ಇಲ್ಲಲ್ಲ, ವಿಚಾರವನ್ನು ಮಾಡಲೇ ಇಲ್ಲಲ್ಲ. ತಪ್ಪಾಯ್ತು ಮಹಾರಾಜ, ತಪ್ಪಾಯ್ತು, ಕ್ಷಮೆ ಮಾಡು ಅಂತ ಅವಳು ಕಾಲಿಗೆ ಬಿದ್ದು ಬೇಡಿಕೋತಾ ಇದ್ದಾಳೆ. ಏನು ನನ್ನ ಕಥೆ ಏನು ಹೇಳಿ? ನಾನು ಹೋಗ್ತಾ ಇದ್ದೆ, ನಾನು ಕಾಡಿನೊಳಗೆ ನಾನು ಹೋಗ್ತಾ ಇದ್ದೆ. ಸರ್ಪ ನುಂಗಿ ಹಾಕಲಿಕ್ಕೆ ಹೋಯ್ತು. ಯಾವನೋ ಒಬ್ಬ ಬಂದು ಸರ್ಪವನ್ನು ಕೊಂದು ಹಾಕಿ ನನ್ನನ್ನು ಬದುಕಿಸಿದ. ನನ್ನ ಮೇಲೇನೆ ಕಣ್ಣಿಟ್ಟ ಅವನು ತಿರುಗಿ. ಅವನಿಗೆ ಶಾಪ ಕೊಟ್ಟು ಅವರನ್ನು ಸಂಹಾರವನ್ನು ಮಾಡಿ ನಾನು ನೇರವಾಗಿ ಇರುತ್ತಾರೆ ಚೇತಿ ದೇಶದ ರಾಜ್ಯಕ್ಕೆ ಹೋದೆ. ನಾನು ಅಲ್ಲಿ ಪರ್ಣಾದ ಎನ್ನುವಂಥ ಬ್ರಾಹ್ಮಣ ಬಂದ. ಆ ಬ್ರಾಹ್ಮಣ ನನ್ನನ್ನು ಗುರ್ತು ಹಿಡಿದು ಇಲ್ಲಿಗೆ ಕರೆದುಕೊಂಡು ಬಂದ. ನಾನು ಬಹಳ ದುಃಖಪಟ್ಟೆ ಅಂತ. ತ್ವಾಮೃತೆ ನಹಿ ಲೋಕೋನ್ಯ ಏಕಾನ್ನ ಪೃಥಿವೀಪತೆ ಸಮರ್ಥೋ ಯೋಜನ ಶತಂ ಗಂತುಮೈಶ್ವರ್ಯಂ ನರಾಧಿಪ ಇತ್ಯಾದಿಯಾಗಿ ದಮಯಂತಿ ಮತ್ತು ನಲ ಮಹಾರಾಜ ಇಬ್ಬರು ಒಟ್ಟಾಗಿದ್ದಾರೆ. ತಮ್ಮ ತಮ್ಮ ಕಷ್ಟಗಳನ್ನು ತೋಡಿಕೊಳ್ತಾ ಇದ್ದಾರೆ. ನಲ ಮಹಾರಾಜನಿಗೆ ದಮಯಂತಿ ತಪ್ಪಾಯಿತು ಅಂತ ಹೇಳ್ತಾ ಇದ್ದಾಳೆ, ದಮಯಂತಿಗೆ ನಲ ಮಹಾರಾಜ ತಪ್ಪಾಯಿತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ
ಪರಸ್ಪರವಾಗಿ ಕ್ಷಮೆ ಕೇಳಿಕೊಳ್ಳುವುದು ಏನಿದೆ, ಪರಸ್ಪರವಾಗಿ ಸಾರಿ ಅಂತ ಹೇಳುವುದೇನಿದೆ, ಇದೇನೇ ಇಬ್ಬರ ವೈಭವಕ್ಕೆ, ಇಬ್ಬರು ಕೂಡಿರುವುದಕ್ಕೆ ಬಹಳ ಯೋಗ್ಯವಾದದ್ದು ಎಂಬುದಾಗಿ ಈ ಪ್ರಸಂಗದಲ್ಲಿ ತಿಳಿಸ್ತಾರೆ. ಮುಂದೆ ಇನ್ನು ಅನೇಕ ವಿಚಾರಗಳಿವೆ, ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲ